3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಫ್ರೆಂಡ್ ಹಸ್ಬೆಂಡ್ದು ರಿಟೈರ್ಡ್ ಆದ ಫಂಕ್ಷನ್ದು ಪಾರ್ಟ್ 2 ಹಾಕ್ತಾಯಿದ್ದೀನಿ. ಪಾರ್ಟ್ 2ದಲ್ಲಂತೂ ತುಂಬ ಜನ ಸನ್ಮಾನ ಮಾಡಿದರು. ಅದು ಎಷ್ಟು ಹಬ್ಬ ಎಷ್ಟು ಜನ ಬಂದಿದ್ರು ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ಜನ ಬಂದಿದ್ದರು, ಅಷ್ಟು ಜನ ಸನ್ಮಾನ ಮಾಡಿದರು. ನೋಡಿ, ಎಲ್ಲರೂ ಇವ್ರ ಜೊತೆ ಡ್ಯೂಟಿ ಮಾಡಿದವ್ರೇ. ನೋಡಿ, ಜಾಗನೂ ಬಿಡ್ತಾ ಇರಲಿಲ್ಲ, ಅಷ್ಟು ಜನ ಇದ್ರು ಇಲ್ಲಿ. ನನಗಂತೂ ಬರೀ ವಿಡಿಯೋ ಮಾಡೋದೇ ಆಯಿತು. ಎಲ್ಲರೂ ಬಂದು ಸನ್ಮಾನ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು ನೋಡೋದಕ್ಕಂತೂ. ಇಲ್ಲಿ ಬೆಂಗಳೂರಲ್ಲೇ ಮಾಡಿದ್ದು ಇದನ್ನು. ನೋಡಿ, ಅವ್ರಿಗೂ ಸಹ ನಿಂತ್ಕೊಳ್ಳೋಕೆ ಬಿಡ್ತಿರಲಿಲ್ಲ, ಅಷ್ಟು ಜನ ಬರ್ತಾನೇ ಇದ್ರು. ನೋಡಿ, ನಾವೆಲ್ಲ ಒಂದೇ ಊರು, ಹಾಸನವ್ರೇ ಎಲ್ಲ. ಇವರು ಬೆಂಗಳೂರಲ್ಲಿ ಇರೋದು. ಇವರು ಬೆಂಗಳೂರಲ್ಲೇ ಫಂಕ್ಷನ್ ಆಯಿತು, ಇಲ್ಲೇ ರಿಟೈರ್ಡ್ ಆಯಿತು ಬೆಂಗಳೂರಲ್ಲೇ. ಇನ್ನು ಬರ್ತಾನೆ ಇದ್ದಾರೆ. ತುಂಬ ರಶ್ ಇತ್ತು ಅವತ್ತಂತೂ. ಸುಮಾರು 2 ಗಂಟೆ 3 ಗಂಟೆ, ಮಧ್ಯಾಹ್ನ 3 ಗಂಟೆವರೆಗೂ ಬರ್ತಾನೇ ಇದ್ದರು. ತುಂಬ ಖುಷಿ ಆಯಿತು ನೋಡೋದಕ್ಕಂತೂ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇರೋರೇನೆ. ಇವರು ರೈಲ್ವೆ ಪೊಲೀಸಿಂದ ರಿಟೈರ್ಡ್ ಆಗಿದ್ದು ನಮ್ಮ ಫ್ರೆಂಡ್ ಹಸ್ಬೆಂಡು. 39 ವರ್ಷ ಸರ್ವಿಸ್ ಮಾಡಿದ್ದಾರೆ ರೈಲ್ವೆನಲ್ಲಿ. ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅವರೇ ಇವರೆಲ್ಲ. ತುಂಬಾ ಖುಷಿ ಆಯಿತು ನಮಗಂತೂ ನೋಡೋದಕ್ಕೆ. ರಿಲೇಷನ್ ನೋಡಿ. ಇವಾಗ ನಮ್ಮ ಫ್ರೆಂಡ್ ಅಪ್ಪ ಬರ್ತಾಯಿದ್ದಾರೆ ನೋಡಿ. ಅವರು ಸನ್ಮಾನ ಮಾಡ್ತಾಯಿದ್ದಾರೆ ಮಗಳು ಅಳಿಯಂಗೆ. ಕರೆಕ್ಟಾಗಿರ್ಬೇಕು. ನೋಡಿ ಎಷ್ಟು ಖುಷಿ ಸನ್ಮಾನ ಮಾಡೋದಕ್ಕೆ ಆ ಮಗಳು ಅಳಿಯಂಗೆ ಅವ್ರಿಗಂತೂ. ನೋಡಿ, ಈ ಕಡೆ ನಿಂತಿರೋದು ಫ್ರೆಂಡ್ ಅಕ್ಕನ ಮಗಳು, ಆ ಕಡೆ ಅಕ್ಕನ ಮಗ ಅವನು. ಈಗ ಅವ್ರ ಫ್ಯಾಮಿಲಿ ನಿಂತ್ಕೋತಾ ಇದ್ದಾರೆ. ಇವರೆಲ್ಲ ಈ ಫ್ಯಾಮಿಲಿಯವರು. ಇದು ಈಗ ಬಂದವನ ಮಗ, ನಮ್ಮ ಫ್ರೆಂಡ್ ಮಗ ಇವನು. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಬಿಡ್ತಾ ಇರಲಿಲ್ಲ, ಅಷ್ಟು ಜನ ಬರ್ತಾನೇ ಇದ್ರು.
ಎಷ್ಟು ಬೊಕ್ಕೆಗಳು ಬಂದಿದ್ವು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಬೊಕ್ಕೆಗಳು ಬಂದಿದ್ವು. ಶಾಲು ಹಾರ ಅಂತೂ ತುಂಬಾ ಬಂದಿದ್ವು. ನನಗೆ ವಿಡಿಯೋ ಮಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಜನ ಬರ್ತಾನೆ ಇದ್ದರು. ನೋಡಿ, ಈ ಕಡೆ ತಂಗಿ ಮಗಳು ಇವಾಗ ಈ ಕಡೆ ಇದು ಮಾಡ್ತಾ ಇದ್ದಾಳೆ, ವೀಡಿಯೋ ಫೋಟೋ ತೆಗಿತಾ ಇದ್ದಾಳೆ ಅವಳು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಮಾತಾಡೋದಕ್ಕೂ ಟೈಮ್ ಕೊಡ್ತಾ ಇರಲಿಲ್ಲ, ಅಷ್ಟು ಜನ ಇದರಲ್ಲಿ. ಹೇಗಿದೆ ಅಂತ ರಿಟೈರ್ಮೆಂಟ್ ಫಂಕ್ಷನ್ ಈ ಥರ ಇರುತ್ತೆ. ನಮ್ಮ ಮನೆಯವ್ರಿಗೂ ಇವಾಗ 2 ತಿಂಗಳು ಮುಂಚೆ ಆಯಿತು. ಅವ್ರದ್ದು CRPF, ಅವ್ರದ್ದು ಇವ್ರದ್ದು RPF. ಇವರು ಫ್ರೆಂಡೇ, ಕ್ವಾರ್ಟರ್ಸಲ್ಲಿ ಜೊತೆಗಿದ್ದವರು ಇವರು. ಒಬ್ಬೊಬ್ಬರು ಬಂದು ಸನ್ಮಾನ ಮಾಡ್ತಾಯಿದ್ರಂತ ನೋಡೋದಕ್ಕೆ ಖುಷಿ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಜನ ಬಂದರು. ಎಲ್ರಿಗೂ ಖುಷಿ, ಬಂದು ಸನ್ಮಾನ ಮಾಡೋದಕ್ಕೂ ಖುಷಿ, ಅವ್ರಿಗೂ ಖುಷಿ. ಎಲ್ರಿಗೂ ಊಟ ಅರೇಂಜ್ ಮಾಡಿದರು. ಎಲ್ಲರೂ ಸನ್ಮಾನ ಮಾಡಿ ಎಲ್ಲ ಊಟಕ್ಕೆ ಹೋಗ್ತಾಯಿದ್ರು. ನೋಡಿ, ಇವಾಗ ನಾವು ಬರ್ತಾಯಿದ್ವಿ, ಇವ್ರದ್ದಾದ್ಮೇಲೆ ನಾವು ಬರ್ತಾಯಿದ್ವಿ. ನಾನು ನಮ್ಮ ಮನೆಯವರು ಬಂದಿದ್ವಿ. ನೋಡಿ, ನಾವು ಸನ್ಮಾನ ಮಾಡ್ತಾಯಿದ್ವಿ. ನಮ್ಮನೆ ಫಂಕ್ಷನ್ಗೂ ಬಂದಿದ್ದರು, ಊರಿಗೆ ಬಂದಿದ್ದರು, ಹಳ್ಳಿಗೆ. ನಾವು ಬೆಂಗಳೂರಲ್ಲೇ ಇದ್ವಿ. ನಾವು ಫ್ರೆಂಡ್ಸು ಅಂದರೆ ನಾವೆಲ್ಲ ಒಂದೇ ಊರವ್ರೇ. ನೋಡಿ, ನೋಡೋದಕ್ಕೇ ಖುಷಿ ಆಗುತ್ತೆ. ಆಮೇಲೆ ನಾವೊಂದು ಫೋಟೋ ತಗೊಂಡ್ವಿ. ನಾನು ವೀಡಿಯೋ ಮಾಡೋಕ್ಕೆ ಫೋನ್ ಬೇರೆಯವ್ರ ಕೈಲಿ ಕೊಟ್ಟಿದ್ದೆ. ನೋಡಿ, ಅದಾಯಿತು. ಆಮೇಲೆ ಎಲ್ಲರೂ ಊಟಕ್ಕೆ ಹೋದ್ವಿ. ಇನ್ನೂ ಸನ್ಮಾನ ಮಾಡೋರಿದ್ದರು. ನೋಡಿ, ಪಾಪ ಡ್ಯೂಟಿಯಿಂದ ಹಾಗೆ ಬಂದಿದ್ದಾರೆ ಅವರು. ಇವಾಗ ಸ್ವಲ್ಪ ಕಮ್ಮಿ ಆದರು. ನಾವು ಊಟಕ್ಕೆ ಹೋದಾಗ್ಲೇ 3 ಗಂಟೆ ಆಗಿಬಿಟ್ಟಿತ್ತು. ಅಲ್ಲಿವರೆಗೂ ಬರ್ತಾನೇ ಇದ್ದರು ಎಲ್ಲರೂ. ಎಲ್ಲರೂ ಪಾರ್ಟಿ ಇಟ್ಟಿದ್ರು ಹೆಂಗಸ್ರಿಗೆಲ್ಲನೂ. ಪಾರ್ಟಿಗೆ ಹೋಗೋರು ಹೋದ್ರು, ಊಟಕ್ಕೆ ಹೋಗೋರು ಹೋದ್ರು. ನೋಡಿ, ಇವ್ರ ಮಕ್ಕಳು, ಇವರಿಬ್ಬರು ಮಕ್ಕಳು. ಇವರು ನಾವು ಡಿಪಾರ್ಟ್ಮೆಂಟಿಂದ ಕೊಟ್ಟಿದ್ದಾರೆ. ನೋಡಿ, ಎಲ್ಲರೂ ಊಟಕ್ಕೆ ಬಂದಿದ್ದಾರೆ. ಊಟ ಮಾಡೋರು ಮಾಡ್ತಾಯಿದ್ದಾರೆ. ನನಗೆ ವೀಡಿಯೋ ಮಾಡೋದೇ ಲೇಟ್ ಆಗಿಬಿಡ್ತು. ನೋಡಿ, ನಾನು ವೀಡಿಯೋ ಯೂಟ್ಯೂಬಿಗೆ ಹಾಕಬೇಕು ಅಂತಲೇ ಮಾಡ್ಕೊಂಡು ಬಂದೆ ನಾನು. ಎಷ್ಟು ಜನ ಇದ್ದಾರೆ ಅಂತ ತುಂಬ ಜನ ಕರೆದಿದ್ರು. ನೋಡಿ, ವೆರೈಟಿ ಅಡುಗೆನೂ ಮಾಡಿಸಿದ್ರು. ನಾನ್ ವೆಜ್ಜು ಮಾಡಿಸಿದ್ರು, ವೆಜ್ಜು ಮಾಡಿಸಿದ್ರು.
ಇದು ಕೇಕು ತಂದಿದ್ದು. ಪಾರ್ಟ್ 1 ಕೇಕೆಲ್ಲ ಕಟ್ ಮಾಡೋದೆಲ್ಲ ನಾನು ತೋರಿಸಿದ್ದೀನಿ. ಇನ್ನು ಶಾವಿಗೆ ಮಾಡಿಸಿದ್ರು, ಬಿರಿಯಾನಿ, ಕಬಾಬು. ಸ್ವಲ್ಪ ಊಟದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಾರ್ಟ್ 2 ವಿಡಿಯೋದಲ್ಲಿ ಇಷ್ಟೆಲ್ಲ ಆಯಿತು. ಇದು ಪಾರ್ಟ್ 3ನಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಮುಂದಿನ ಭಾಗದಲ್ಲಿ.